ಜನವರಿ 23ರ ಚಿತ್ರದುರ್ಗ ಬಂದ್ಗೆ ಬೆಂಬಲ ಕೊಡುವುದಾಗಿ ಎಂಎಲ್ಸಿ ಕೆಎಸ್ ನವೀನ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೆಎಸ್ ನವೀನ್ ಅವರು ಮಾತನಾಡಿದ್ದು, ಜಿಲ್ಲಾ ನೀರಾವರಿ ಹೋರಾಟ ಸಮಿತಿಯ ವತಿಯಿಂದ ಭದ್ರಾ ಮೇಲ್ದಂಡೆ ಶೀಘ್ರ ಕಾರ್ಯಾನುಷ್ಠಾನಕ್ಕೆ ಆಗ್ರಹಿಸಿ ಇದೇ ಜನವರಿ 23ರಂದು ಸ್ವಯಂ ಪ್ರೇರಿತ ಚಿತ್ರದುರ್ಗ ಬಂದ್ಗೆ ಕರೆ ನೀಡಿದ್ದಾರೆ. ಇನ್ನು ಜಿಲ್ಲಾ ಬಿಜೆಪಿಯ ವತಿಯಿಂದ ಈ ಒಂದು ಬಂದ್ಗೆ ನಾವು ಬೆಂಬಲ ಕೊಡಲಿದ್ದೇವೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ 5,300 ಕೋಟಿ ಹಣ ಮೀಸಲಿಟ್ಟಿದೆ. ಇನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ 2,700 ಕೋಟಿ ಹಣ ಮೀಸಲಿಟ್ಟಿದ್ದು, ಈ ಹಣವನ್ನು ಖರ್ಚು ಮಾಡದೆ ಕೇವಲ ಕೇಂದ್ರದ ಹಣದ ಬಗ್ಗೆ ರಾಜ್ಯ ಸರ್ಕಾರ ಮಾತನಾಡುತ್ತಿದ್ದು, ದುರದೃಷ್ಟವತ್ ಬಜೆಟ್ನಲ್ಲಿ ಇಟ್ಟ ಹಣವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡುವಲ್ಲಿ ವಿಫಲವಾಗಿದೆ. ಇನ್ನು ಕೇಂದ್ರದ ಹಣ ಬಂದ ಮೇಲೆ ಕೆಲಸ ಮಾಡುವುದಾಗಿ ಹೇಳಿಕೆಯನ್ನು ಡಿಕೆ ಶಿವಕುಮಾರ್ ಅವರು ಕೊಡುತ್ತಿದ್ದು, ಇನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟ ಹಣ ಯೋಜನೆಯ 4ನೇ ಹಂತವಾದ ರೈತರ ಜಮೀನಿಗೆ ನೀರು ಹರಿಸುವ ಸಂದರ್ಭದಲ್ಲಿ ಬಿಡುಗಡೆ ಮಾಡಲು ಹಣವಾಗಿದ್ದು, ರಾಜ್ಯ ಸರ್ಕಾರ ಕೇಂದ್ರದ 5,300 ಕೋಟಿ ಹಣದ ಬಗ್ಗೆ ಮಾತನಾಡುತ್ತಿದ್ದು, ಕಾಮಗಾರಿಗೆ ಹಣ ಖರ್ಚು ಮಾಡದೆ ಹಾಗೇ ಇದ್ದು, ಇದನ್ನು ವಿರೋಧಿಸಿ ಜಿಲ್ಲಾ ನೀರಾವರಿ ಹೋರಾಟ ಸಮಿತಿ ನೀಡಿರುವ ಈ ಒಂದು ಚಿತ್ರದುರ್ಗ ಜಿಲ್ಲಾ ಬಂದ್ ಕರೆಗೆ ನಾವು ಬೆಂಬಲ ಕೊಡುವುದಾಗಿ ಎಂಎಲ್ಸಿ ಕೆಎಸ್ ನವೀನ್ ಅವರು ತಿಳಿಸಿದ್ದಾರೆ. ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ಮುರಳಿ, ಯುವ ಮುಖಂಡರಾದ ಜಿಎಸ್ ಅನಿತ್ ಕುಮಾರ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು. ಮೂಲ ಸಚಿವರಾದಂಥ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸದನದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿ, ಈ ಯೋಜನೆ ಕುರಿತು ಇಲ್ಲಿವರೆಗೂ ಆಗಿರುವಂಥ ವೆಚ್ಚ ಎಷ್ಟು, ಈ ವರ್ಷ ಬಜೆಟಲ್ಲಿ ಸರ್ಕಾರ ಅದಕ್ಕೋಸ್ಕರ ಮೀಸಲಿಟ್ಟಿರುವಂಥ ಹಣ ಎಷ್ಟು ಮತ್ತು ಕಾಮಗಾರಿಯ ಒಟ್ಟು ಹಂತಗಳು ಯಾವ ಹಂತಗಳಲ್ಲಿ ಕಾಮಗಾರಿ ನಡೀತಾ ಇದೆ ಅನ್ನುವಂಥದ್ದನ್ನು ಒಂದು ಸ್ಟಾರ್ ಪ್ರಶ್ನೆಯಾಗಿ ಆಯ್ಕೆಯಾಗಿರುವಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಸದನಕ್ಕೆ ಅವರೇ ಉತ್ತರವನ್ನು ಕೊಟ್ಟಿರುವಂಥದ್ದು. ಆ ಉತ್ತರದಲ್ಲಿ ಅವರು ಸ್ಪಷ್ಟವಾಗಿ ಹೇಳುವಂಥದ್ದು, ಈ ಯೋಜನೆ ಗಾತ್ರ 21,500 ಕೋಟಿಯಷ್ಟಾಗಿದೆ. ಸುಮಾರು 8,800 ಕೋಟಿಯಷ್ಟು ಹಣ ಈಗಾಗಲೇ ಖರ್ಚಾಗಿದೆ. ಈ ವರ್ಷ ಬಜೆಟ್ನಲ್ಲಿ ನಾವು 2,700 ಕೋಟಿಯನ್ನು ಮೀಸಲಿಟ್ಟಿದ್ದೇವೆ ಮತ್ತು ಕಾಮಗಾರಿಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದೆ ಅನ್ನುವಂಥದ್ದನ್ನು ಉಪಮುಖ್ಯಮಂತ್ರಿಗಳನ್ನು ಮರುಪ್ರಶ್ನೆಯನ್ನು ಮಾಡಿ, ಕೇವಲ 2,700 ಕೋಟಿ ಹಣವನ್ನು ನೀವು ಇಡೋದು ಅಷ್ಟೇಯಿಂದ ಈ ಯೋಜನೆ ಪೂರ್ಣ ಆಗೋದಿಲ್ಲ. ಕಳೆದ 50 ವರ್ಷಗಳ ಹೋರಾಟ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಭಾಗದ ರೈತರ ಹೋರಾಟದ ಪ್ರತಿಫಲವಾಗಿ ಈ ಯೋಜನೆ ಅನುಷ್ಠಾನ ಆಗಿದೆ. ಹಾಗಾಗಿ ನೀವು ಹೆಚ್ಚಿನ ಹಣವನ್ನು ಇಟ್ಟು ಈ ಯೋಜನೆಯನ್ನು ಪೂರ್ಣ ಮಾಡಬೇಕು ಅನ್ನೋಂಥದಕ್ಕೆ ಇಲ್ಲ, ನಾವು ಅದಕ್ಕೆ ಹಣವನ್ನು ಕೊಡ್ತೇವೆ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ದುರದೃಷ್ಟವಶಾತ್ ಬಜೆಟಲ್ಲಿ ಇಟ್ಟಂಥ 2,700 ಕೋಟಿ ಹಣದಲ್ಲೂ ಕೂಡ ಹಣ ಬಿಡುಗಡೆ ಮಾಡಿ ಕಾಮಗಾರಿಗೆ ವೇಗವನ್ನು ಕೊಡುವಂಥ ಕೆಲಸವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡುವಂಥದ್ರಲ್ಲಿ ಪೂರ್ಣ ವಿಫಲ ಆಗಿ, ಕೇವಲ ಕೇಂದ್ರ ಸರ್ಕಾರ ನಮಗೆ 5,300 ಕೋಟಿ ಹಣವನ್ನು ಕೊಡ್ತೇವೆ ಅನ್ನುವಂಥ ಒಂದೇ ಒಂದು ವಾದವನ್ನು ಮುಂದಿಟ್ಟು, ಆ ವಾದದ ಮೂಲಕ ಹಣ ನಿಮ್ಮ ಕೇಂದ್ರ ಸರ್ಕಾರದಿಂದ ಬರಲಿ, ಆಮೇಲೆ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಡುವಂಥ ಕೆಲಸವನ್ನು ಮತ್ತು ಆ ರೀತಿ ಒಂದು ತಪ್ಪು ಸಂದೇಶ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಆದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ, 5,300 ಕೋಟಿ ಹಣವನ್ನು ಏನು ಕೇಂದ್ರ ಸರ್ಕಾರ ಕಳೆದ ಬಾರಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದು, ಆ ಹಣ ಸಂಪೂರ್ಣವಾಗಿ ಯೋಜನೆಗೆ ಸಿಗುವಂಥದ್ದು. ಈ ಯೋಜನೆಯ 4ನೇ ಹಂತದಲ್ಲಿರುವಂಥ ರೈತರ ಹೊಲಗಳಿಗೆ ಏನು ನೀರನ್ನು ಹರಿಸುವಂಥ ಸಂದರ್ಭದಲ್ಲಿ ಆ ಹಣ ಬಿಡುಗಡೆ ಆಗುವಂಥದ್ದು. ಅಂದರೆ ನಮ್ಮ ಜಿಲ್ಲೆಯ ರೈತರ ನ್ಯಾಯಯುತವಾದಂಥ ಬೇಡಿಕೆಗೆ ಈ ಸರ್ಕಾರ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ಕೇಂದ್ರ ಸರ್ಕಾರದಿಂದ ಬರುವಂಥ 5,300 ಕೋಟಿ ಹಣ ಖಂಡಿತವಾಗೂ ಬಂದೇ ಬರುತ್ತೆ. ಅದನ್ನು ಕೊಡಿಸುವಂಥದ್ರಲ್ಲಿ ನಮ್ಮ ಸಂಸದರು, ನಮ್ಮ ಶಾಸಕರು, ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ಎಲ್ಲ ಪಾರ್ಟಿಯ ಚುನಾಯಿತ ಸದಸ್ಯರುಗಳು, ನಮ್ಮ ಪಾರ್ಟಿಯ ಮುಖಂಡರು, ನಾವು ಕೂಡ ನಾವು 5,300 ಕೋಟಿ ಬಜೆಟಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಅದರ ಹಂತಕ್ಕೆ ಕಾಮಗಾರಿ ಬಂದ ತಕ್ಷಣ ಅದನ್ನು ನಾವು ಬಿಡುಗಡೆ ಮಾಡಿಸುವಂಥದ್ದನ್ನು ಪ್ರಯತ್ನವನ್ನು ಮಾಡಿ ಖಂಡಿತ 100% ನಾವು ಅದನ್ನು ಬಿಡುಗಡೆ ಮಾಡಿಸ್ತೇವೆ. ಈ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು, ನಮ್ಮ ಎಲ್ಲ ಕಾರ್ಯಕರ್ತರು ಬಂದಿನ ಸಂದರ್ಭದಲ್ಲೂ ಕೂಡ ಈ ಒಂದು ಬಂದಿಗೆ ನಾವು ಬೆಂಬಲವನ್ನು ಕೊಟ್ಟು ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಿಲ್ತಾ ಇದೆ ಅನ್ನುವಂಥ ಸಂದೇಶವನ್ನು ನಾನು ತಮ್ಮ ಮೂಲಕ ಕೊಡುವಂಥದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ.